ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಬಳ್ಳಿಗಿರಿ ವಿದ್ಯಾರ್ಥಿಗಳಿಂದ ಒಂದು ಕಿರು ನಾಟಕವನ್ನು ಮಾಡಲಿಕ್ಕೆ ಹೋಗುತ್ತಿದ್ದೇವೆ. ಈ ನಾಟಕದ ಹೆಸರು ಹವ್ಯಾಸಗಳು. ಈ ನಾಟಕದಲ್ಲಿ ಒಬ್ಬ ವ್ಯಕ್ತಿಯ ಹವ್ಯಾಸಗಳಿಂದ ಅವನ ಜೀವನ ಯಾವ ತರಹ ಸಾಗುತ್ತದೆ ಮತ್ತು ಭವಿಷ್ಯದಲ್ಲಿ ಇದರ ಪರಿಣಾಮ ಯಾವ ತರಹ ಬೀಳುತ್ತದೆ ಎಂಬುದನ್ನು ವೀಕ್ಷಿಸೋಣ ಬನ್ನಿ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮಕ್ಕಳೇ, ಕೂತ್ಕೊಳ್ಳಿ. ನೋಡಿ ಮಕ್ಕಳೇ, ನೀವೆಲ್ಲ ಇವಾಗ ಹೈಸ್ಕೂಲ್ನಲ್ಲಿ ಇದ್ದೀರಿ, ತದನಂತರ ಕಾಲೇಜಿಗೆ ಹೋಗ್ತೀರಿ. ಈ ವಯಸ್ಸು ತಮ್ಮ ಇಡೀ ಜೀವನವನ್ನು ನಿರ್ಧರಿಸುವ ವಯಸ್ಸು. ಈ ವಯಸ್ಸಿನಲ್ಲಿ ನಿಮಗೆ ಒಳ್ಳೆಯದು ಮತ್ತು ಕೆಟ್ಟದು ಈ ಎರಡೂ ಹವ್ಯಾಸಗಳು ಆಕರ್ಷಿಸುತ್ತದೆ. ನೀವು ಒಳ್ಳೆಯ ಹವ್ಯಾಸಗಳನ್ನು ಅಳವಡಿಸಿಕೊಂಡ್ರೆ ನಿಮ್ಮ ಜೀವನ ಸ್ವರ್ಗವಾಗುತ್ತದೆ. ಒಂದು ವೇಳೆ ನೀವೇನಾದರೂ ಕೆಟ್ಟ ಹವ್ಯಾಸಗಳನ್ನು ಅಳವಡಿಸಿಕೊಂಡ್ರೆ ನಿಮ್ಮ ಜೀವನ ನರಕ ಆಗುತ್ತದೆ. ಸರ, ಈ ಒಳ್ಳೆ ಹವ್ಯಾಸ ಅಂದ್ರೆ ಏನ್ರಿ ಸರ? ಕೇಳಪ್ಪ, ಒಳ್ಳೆಯ ಹವ್ಯಾಸಗಳಂದ್ರೆ ವ್ಯಾಯಾಮ, ಯೋಗ, ಒಳ್ಳೆಯ ಆಲೋಚನೆ, ಪೌಷ್ಟಿಕಾಂಶ ಆಹಾರವನ್ನು ಸೇವಿಸುವುದು ಮತ್ತು ಒಳ್ಳೆಯ ಪುಸ್ತಕಗಳನ್ನು ಓದುವುದು ಇವೆಲ್ಲ ಒಳ್ಳೆಯ ಹವ್ಯಾಸಗಳು. ಗೊತ್ತಾಯ್ತಾ? ಹ್ಞೂ ರೀ ಸರ್. ಹಾಗಾದ್ರೆ ಕೆಟ್ಟದು ಹವ್ಯಾಸಗಳಂದ್ರೆ ಏನ್ರಿ ಸರ? ಒಳ್ಳೆಯ ಪ್ರಶ್ನೆ. ಅದು ನಿಮಗೂ ಸಹ ಗೊತ್ತಿದೆ. ಆಕಾಶ್, ಶಾಲೆಯ ಗೋಡೆಯ ಮೇಲೆ ಏನ್ ಬರ್ದಿದೆ ಸ್ವಲ್ಪ ಹೇಳಪ್ಪ. ಓಕೆ ರೀ ಸರ್. ಶಾಲೆಯ 100 ಮೀಟರ್ ಆವರಣದಲ್ಲಿ ತಂಬಾಕು, ಧೂಮ್ರಪಾನ್ ಮತ್ತು ಮದ್ಯಪಾನ್ ಸೇವಿಸುವುದು ಹಾಗೂ ಮಾರುವುದು ನಿಷೇಧಿಸಲಾಗಿದೆ ಅಂತ ಬರೆದಿದೆ ಸರ್. ವೆರಿ ಗುಡ್ ಆಕಾಶ್. ನೋಡಿ ಮಕ್ಕಳೇ, ತಂಬಾಕು, ಬೀಡಿ, ಸಿಗರೇಟ್, ಮದ್ಯಪಾನ, ಡ್ರಗ್ಸ್ ಹಾಗೂ ಗಾಂಜಾ ಇವೆಲ್ಲ ಕೆಟ್ಟ ಹವ್ಯಾಸಗಳು. ಇದು ನಿಮ್ಮನ್ನು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನಾಶಗೊಳಿಸುತ್ತದೆ. ಇದರಿಂದ ನೀವೆಲ್ಲ ದೂರವಿರಬೇಕು ಮತ್ತು ನಾನು ಹೇಳದ ಹಾಗೆ ಒಳ್ಳೆಯ ಹವ್ಯಾಸಗಳನ್ನು ಅಳವಡಿಸಿಕೊಳ್ಳಬೇಕು. ತಿಳಿತಾ? ಸರ್. ದೃಶ್ಯ 2. ಏ ಮಂಜು, ನಮ್ ಸರ್ ಹೇಳಿದ ಹಾಗೆ ನಾವು ಒಳ್ಳೆಯ ಹವ್ಯಾಸಗಳನ್ನು ಅಳವಡಿಸಿಕೊಳ್ಳೋಣ ಬಾ. ಹಾ ನಡಿ. عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة. Figo
ಏ ಮಂಜ ಏನ್ ಮಾಡ್ತಾ ಇದೀಯೋ? ಎಕ್ಸರ್ಸೈಸು. ಯೋಗ ಜೋರಾಯ್ತಲ್ಲ ಮಗ. ಮೇಷ್ಟ್ರ ಕೆಲಸನೇ ಹೇಳುದು ಮಗ. ಅವರು ಇದು ಮಾಡಬೇಡ್ರಿ ಅದು ಮಾಡ್ರಿ ಅಂತ ಹೇಳಿದ್ರೇನೆ ಅವರಿಗೆ ಪಗಾರ. ಅದೆಲ್ಲ ತಲೆಗೆ ಹಾಕೋಬಾರದು, ಗೊತ್ತಾಯ್ತಾ? ಏ ಮಂಜ ಕೇಳಿಲ್ಲ ನೋಡ, ಶಾಲೆಗೆ ವಾರಕ್ಕೊಮ್ಮೆ ರಜಾ ಯಾಕೆ ಕೊಡ್ತಾರೆ ಹೇಳು? ಹ್ಮ್ 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 ಗೊತ್ತಿಲ್ಲ. ಯಾಕೆ ಗೊತ್ತಾ? ನಾವೆಲ್ಲ ಶಾಲೆಗೆ ಹೋಗಿ ಅಭ್ಯಾಸ ಮಾಡಿ ಸುಸ್ತಾಗಿರುತ್ತಿಲ್ಲ, ಅದಕ್ಕೆ ರೆಸ್ಟ್ ಮಾಡ್ಲಿ ಅಂತ ಕಣೋ. ನೋಡು ದೋಸ್ತ, ಬೇಜಾರಾದಾಗ ಒಂದು ದಮ್ ಹೊಡೆದರೆ ಸಾಕು, ಫುಲ್ ಫ್ರೀ ಆಗಿಬಿಡ್ತಿ. ಮತ್ತು ಟೆನ್ಷನ್ ಆದಾಗ ಒಂದು ಕ್ವಾರ್ಟರ್ ಹೊಡೆದ್ರೆ ಸಾಕು, ಎಂತ ಟೆನ್ಷನ್ ಇದ್ರು ಮಾಯ ಮಾಯ ಕಣೋ. ಇದು ತಗೋ, ಹಾಕು ಒಂದು ಪೆಗ್. ಹಾ ಹೊಡಿಗೊಂದಮ್ಮ. ಏನ್ ಮಾಡ್ತಿದ್ಯೋ? ಮುಟ್ಬೇಡ ಅದು. ಅವೆಲ್ಲ ಕೆಟ್ಟ ಚಟಗಳು. ಸರ್ ಹೇಳಿದ್ ಗೊತ್ತಿಲ್ಲ ನಿನ್ಗ? ಅವೆಲ್ಲ ಜೀವನ ನಾಶ ಮಾಡೋದು, ಬಿಡೋದು. ಹೇ? ಏನಂದೆ? ಜೀವನ ನಾಶ ಆಕೈತೆ? ಬಾ ಇಲ್ಲಿ ನೋಡಿಲ್ಲಿ, ಇಲ್ಲಿ ಕೂತಾರಲ್ಲ ಇತರಾಗ ಎಷ್ಟೋ ಮಂದಿ ದಾರು, ಸಿಗರೆಟ್, ಬೀಡಿ, ತಂಬಾಕು, ಗುಟ್ಕ ತಿನ್ನಂಗಿಲ್ಲ ಅಂತ ಕೇಳುವಾಗ 100ರಲ್ಲಿ 90 ಮಂದಿ ಎಲ್ಲ ಚಟ ಮಾಡ್ತಾರೆ. ನೋಡ ಎಷ್ಟು ಆರಾಮಾಗಿ ಖುಷಿಯಿಂದ ಕಷ್ಟ ಸುಖ ಮಾತಾಡ್ಕೊಂಡು ಕುಂತಾರ ನೋಡ. ಬಾ ಮಗ, ಇವನಿಗೇನು ಗೊತ್ತು, ಬಾ ಹೋಗಿ ಎಂಜಾಯ್ ಮಾಡೋಣ ಬಾ. ಹೌದು ಮಗ, ನೀವೆಲ್ಲ ಎಷ್ಟು ಜಾಲಿಯಾಗಿ ಫ್ರೀಯಾಗಿ ಎಂಜಾಯ್ ಮಾಡ್ಕೊಂಡಿರ್ತೀರೋ. ನಡಿ, ನಾನು ಬರ್ತೀನಿ ನಡಿ. ಬಾ ದೋಸ್ತ, ಬಾ ಬಾ. ಏ ಮಂಜು, ಹೋಗ್ಬೇಡು ಪ್ಲೀಸ್. ದಯವಿಟ್ಟು ಅವ್ರ ಜೊತೆ ಸೇರ್ಬೇಡು, ಕೇಳು ಪ್ಲೀಸ್. ಏ ಬಿಡ, ಏನ್ ಬರೀ ಓದು ಓದು ಓದ, ಬಿಡ, ನಾನು ಹೋಗ್ತೀನಿ ಬಿಡ. ಎದ್ದು ಮಾತ, ಲೆಟ್ಸ್ ಪಾರ್ಟಿ ಬಿಗಿನ್. ಇವರು ಗುಟ್ಕ ಮಂದಿ, ಚಂದ್ರಾನ ತಿಂದಿ ನೀ ಗುಟ್ಕ ತಿಂದಿ. ರೊಕ್ಕ ಇದ್ದಾಗ RMD ತಿನ್ನೋದು, ಇಲ್ದಿದ್ದಾಗ ಸುಣ ತಂಬಕ್ ತಿಕ್ಕೋದು. ಕಂಟಿನ್ಯೂ ಹೇಳ್ತಿದ್ದ ತಿನ್ನೋದು, ಎಲ್ ಬೇಕಲ್ಲಿ ಉಗುಳೋದು. ಹಾಸ್ಕಲ್ ಇಲ್ಲಾನ ಗುಟ್ಕ ಬೇಕ್, ಸಂಡ ಕುತ್ತಾಗು ಗುಟ್ಕ ಬೇಕ್. 3 ಹೊತ್ತ ಗುಟ್ಕ ಬೇಕ್, ಸಾಯಾಗು ಬಾಯಾಗು ಗುಟ್ಕ ಬೇಕ್. ಗುಟ್ಕ ಬಂದೆ, ಇವ್ರು ಗುಟ್ಕ ಬಂದೆ. ಚಂದಾನ ತಿಂದಿ ನೀ ಗುಟ್ಕ ತಿಂದಿ. ಕೆಲವು ವರ್ಷಗಳ ನಂತರ ಅಪ್ಪ, ಹೊಟ್ಟೆ ನೋವು, ಅಪ್ಪ ಬಹಳ ಹೊಟ್ಟೆ ನೋವು ಆಗ್ತಿದ್ದಿ. ಕಾಪಾಡಿ ಅಪ್ಪ, ಬಹಳ ಹೊಟ್ಟೆ ನೋವು ಆಗ್ತಿದ್ದು, ಬರ್ರೋ. ಏ ಮಂಜು, ನೋಡಪ್ಪ, ಇವನ ರಿಪೋರ್ಟ್ನಲ್ಲಿ 50% ಲಿವರ್ ಡ್ಯಾಮೇಜ್ ಆಗೈತಿ ಅಂತ ಬರೆದೈತಿ. ಮತ್ತು ಸಿಗರೆಟ್ ದಿಂದ ಇವನ ಶ್ವಾಸಕೋಶದಲ್ಲೂ ಸಹ ತೊಂದರೆಯಾಗೈತಿ. ಕೇಳು, ಇನ್ನು ಕಾಲ ಮಿಂಚಿಲ್ಲ. ಅವನು ಇದೆಲ್ಲ ಚಟಗೋಳ ಬಿಟ್ರೆ ಸ್ವಲ್ಪ ದಿನದಲ್ಲಿ ಆರಾಮಾಕನ್, ತಿಳಿತಾ? ತಗೋ, ಈ ಮೆಡಿಸಿನ್ ಕೂಡ ಅವನಿಗೆ. ಆಕಾಶ್, ನೀ ಹೇಳಿದ್ದು ಸರಿ ಕಣೋ. ಈ ಕೆಟ್ಟ ಹವ್ಯಾಸಗಳು ನನ್ನ ಜೀವನವನ್ನು ನಾಶ ಮಾಡುತ್ತೋ. ನಾನು ಹೇಗಾದರೂ ಮಾಡಿ ಈ ಚಟದಿಂದ ಪಾರಾಗ್ತೀನೋ, ನಾನು ಪಾರಾಗ್ತೀನೋ. ಗುಡ್ ಲಕ್ ಮಂಜು. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆಲ್ ಏನೇನಿದೆ ಬಲ್ಲೋರ್ ಯಾರು ಹೇಳು. ಜೀವನವೇ ಪಾಠಶಾಲೆ, ಎಲ್ಲ ಕಲಿಯಲಾಗದು. ಕಾಲಚಕ್ರಗಳಿಗೆ ಸಿಲುಕಿ ಕಾಲು ಕೈ ಆಡದು. ತಾರೆ ಎಳೆದ ಬಲೆಗೆ ಚೇರ ತನ್ನ
1 ವಾರದ ನಂತರ. ಇಲ್ಲ, ನನ್ನ ಕೈಯಿಂದ ತಡ್ಕೊಳಕ್ ಆಗ್ತಾ ಇಲ್ಲ. ಎಲ್ಲಿದೆ ಸಿಗರೇಟ್? ಎಲ್ಲಿದೆ? ಅಯ್ಯೋ, ಏನ್ ಮಾಡೋದು? ಎಷ್ಟು ಬಿಡ್ಬೇಕಂತ ಪ್ರಯತ್ನ ಪಟ್ರು ಆಗ್ತಾ ಇಲ್ಲ ಕಣೋ. ಏನ್ ಮಾಡೋದು ನಾನು? ಅಯ್ಯೋ, ನನಗನ್ಸುತ್ತೆ ಬಹುಶಃ ನನಗೆ ಈ ಚಟವಿಂದ ದೂರವಿರಕ್ ಸಾಧ್ಯವಿಲ್ಲ. ಮಂಜು, ಅಳಬೇಡ. ನಿನ್ನ ಸಮಸ್ಯೆ ಬಗ್ಗೆ ನಾನು ಸರ್ಗೆ ಎಲ್ಲ ಹೇಳಿದ್ದೇನೆ. ಅವರು ಈ ನಿನ್ನ ಕೆಟ್ಟ ಚಟಗಳನ್ನು ಬಿಡಲು ಖಂಡಿತ ಉಪಾಯ ಹೇಳ್ತಾರೆ. ಬಾ, ಹೋಗೋಣ. ಮಂಜು, ಬಾಪ್ಪ. ನಿನ್ ಬಗ್ಗೆ ಆಕಾಶ್ ಎಲ್ಲ ಹೇಳಿದಾನೆ. ನೀ ಟೆನ್ಷನ್ ತಗೋಬೇಡ, ನಾ ಇದ್ದೀನಿ. ಕೇಳು, ನೀನು 7 ದಿನ ಈ ಕೆಟ್ಟ ಚಟವನ್ನು ಕಂಟ್ರೋಲ್ ಮಾಡಿದ್ಯಾ ಅಂದ್ರೆ ಖಂಡಿತ ನೀನು ಇದರಿಂದ ಹೊರಗೆ ಬರಕ್ಕೆ ಸಾಧ್ಯ. ಕೇಳು, ನೀನೀಗ ಬರೀ 21 ದಿವಸ, ಎಷ್ಟು ಹೇಳು? ಬರೀ 21 ದಿವಸ ಈ ದುಷ್ಟ ಚಟಗಳಿಂದ ದೂರವಿದ್ರೆ ಸಾಕು. ನಿನ್ ಜೀವನ ಕಂಪ್ಲೀಟ್ಲಿ ಬದಲಾಗುತ್ತೆ ಮತ್ತು ನೀನು ಹೊಸ ಜೀವನ ಪ್ರಾರಂಭ ಮಾಡಬಹುದು. ನನಗೆ ನಂಬಿಕೆ ಇದೆ, ನೀನು ಖಂಡಿತ ಇದರಿಂದ ಹೊರಗೆ ಬಂದೇ ಬರ್ತೀಯ ಅಂತ. ಹೋರಿ ಸರ್, ಆದರೆ ನಾನು ಈ 21 ದಿವಸ ಈ ಚಟಗಳಿಂದ ದೂರವಿರಕ್ಕೆ ಮತ್ತು ನೆನಪಾಗದ ಹಾಗೆ ಇರ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ ಸರ್? ದಯವಿಟ್ಟು ನನಗೆ ಹೇಳ್ರಿ ಸರ್. ಖಂಡಿತ, ಒಳ್ಳೆಯ ಪ್ರಶ್ನೆ. ಮಂಜು, ನೀನು ಒಂದು ಟೈಮ್ ಟೇಬಲ್ ಮಾಡ್ಕೊ. ಪ್ರತಿ ದಿವಸ ನಾನು ಮುಂಜಾನೆಯಿಂದ ರಾತ್ರಿಯವರೆಗೆ ಏನ್ ಮಾಡ್ಬೇಕಂತ. ಉದಾಹರಣೆಗೆ ಬೆಳಗ್ಗೆ ವ್ಯಾಯಾಮ, ಯೋಗ, ನಂತರ ಓದು ಬರಹ ಮಾಡು. ಈ ತರಹ ಪೂರ್ತಿ ದಿನ ನಿನ್ನನ್ನು ಬಿಸಿ ಇಡು. ಇಷ್ಟು ಮಾಡಪ್ಪ, ನೀನು ಖಂಡಿತ ಇದರಿಂದ ಪಾರಾಗೇ ಆಗ್ತೀಯ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಖಂಡಿತ ಹೀಗೆ ಮಾಡೇ ಮಾಡ್ತೀನಿ ಮತ್ತು ಈ ಸಲ ಈ ಕೆಟ್ಟ ಚಟಗಳಿಂದ ಹೊರಗೆ ಬಂದೇ ಬರ್ತೀನಿ ಸರ್. ಮಂಜು, ಈ ಸಲ ನಾನು ನಿನ್ ಜೊತೆ ಇದ್ದೇನೆ. ನಡಿ. Get ready to fight! ಒಂದು ತಿಂಗಳ ನಂತರ. ಮಂಜು, ತಗೋ ಸ್ವೀಟ್ ತಿನ್ನು. ಯಾಕಾಕಾಶ್, ಇವತ್ ನೀನ್ ಬರ್ತಡೇನಾ? ಇಲ್ಲ, ನಿನಗೆ ಗೊತ್ತಾ, ಇವತ್ತಿಗೆ ಕರೆಕ್ಟ್ 1 ತಿಂಗಳಾಯ್ತು ನೀನು ಈ ಚಟವನ್ನು ಬಿಟ್ಟು. ಇದು ನಿನಗೆ ಹೊಸ ಜೀವನ. 1 ತಿಂಗಳ? ನಾನು ಇದೆಲ್ಲ ಬಿಟ್ಟು 1 ತಿಂಗಳಾಯ್ತಾ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಎಸ್, ನಾನ್ ಗೆದ್ಬಿಟ್ಟೆ, ನಾನ್ ಸಾಧಿಸ್ಬಿಟ್ಟೆ ಕಣೋ, ನಾನ್ ಸಾಧಿಸ್ಬಿಟ್ಟೆ. ಸರ್, ನನಗೆ ಬಹಳ ಖುಷಿ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ನೀವಿರ್ಲಿಲ್ಲ ಅಂದ್ರೆ ನನ್ನ ಜೀವನ ಏನಾಗ್ತಿತ್ತೋ ಏನೋ ನನಗೆ ಗೊತ್ತಿಲ್ಲ ಸರ್. ಆಕಾಶ್, ನಿನ್ನಂತಹ ಸ್ನೇಹಿತ ಸಿಗ್ಬೇಕಂದ್ರೆ ನಾನು ಪುಣ್ಯ ಮಾಡಿದ್ದೆ ಕಣೋ. ಥ್ಯಾಂಕ್ ಯು ಕಣೋ. ಕೆಲವು ತಿಂಗಳ ನಂತರ. ಏನಾಯ್ತು ಮಗ? ಯಾಕೋ ಕೆಮ್ತಿದೀಯ? ತಗೋ ಸ್ವಲ್ಪ ಹೊಡಿ, ಎಲ್ಲ ಬರೋಬರಿ ಆಕತ್ತೆ. ಹೊಟ್ಟೆ ನೋವು, ಹೊಟ್ಟೆ ನೋವು. ಅಮ್ಮ, ಅಮ್ಮ, ಕಾಪಾಡು,
ಕಾಪಾಡು. ನನಗೆ ನನಗೆ ತಡ್ಕೊಳಕ್ತಾ ಇಲ್ಲೋ ಅಮ್ಮ ಅಮ್ಮ. ಮಚ್ಚ ಮಚ್ಚ, ಏನಾಯ್ತು ಏನಾಯ್ತು? ಡಾಕ್ಟರ್! ಡಾಕ್ಟರ್, ನಮ್ಮ ಫ್ರೆಂಡ್ ಹೇಗಿದ್ದಾರೆ ಡಾಕ್ಟರ್? ಹೇಳಿ ಡಾಕ್ಟರ್. ನೋಡಪ್ಪ, ನಿಮ್ಮ ಫ್ರೆಂಡ್ ಪರಿಸ್ಥಿತಿ ಬಹಳ ಗಂಭೀರ ಆಗೈತಿ. ಡ್ರಿಂಕ್ಸ್ ಮಾಡಿ ಮಾಡಿ ಅವನ ಲಿವರ್ ಎಲ್ಲ ಹಾಳಾಗೈತಿ ಮತ್ತು ಸಿಗರೆಟ್ ಸೇದು ಸೇದು ಎಲ್ಲ ಲಂಗ್ಸ್ ಕೂಡ ಡ್ಯಾಮೇಜ್ ಆಗೈತಿ. ಹೇಳಬೇಕಂದ್ರೆ ಇವನು ಉಳಿಯುವುದು ಬಹಳ ಕಷ್ಟ. ಡಾಕ್ಟರ್ ಪ್ಲೀಸ್, ಡಾಕ್ಟರ್ ಏನಾದರೂ ಮಾಡಿ ನನ್ನ ಫ್ರೆಂಡ್ಗೆ ಕಾಪಾಡಿ ಪ್ಲೀಸ್. ಡಾಕ್ಟರ್ ಪ್ಲೀಸ್. ಐ ಆಮ್ ಸಾರಿ. ನೋಡಿ, ನೀವು ಹೀಗೆ ನಿಮ್ಮ ಕೆಟ್ಟ ಚಟವನ್ನು ಮುಂದುವರಿಸಿದರೆ ನಿಮ್ಮ ಪರಿಸ್ಥಿತಿ ಕೂಡ ಹೀಗೆ ಆಗುತ್ತೆ. ಹುಷಾರ್. ದೋಸ್ತ, ದೋಸ್ತ, ನಮ್ ಸರ್ ನಿಮಗೆ ಎಷ್ಟು ಹೇಳಿದರು ಈ ಕೆಟ್ಟ ಚಟಗಳನ್ನು ಬಿಡಿ ಅಂತ? ನಾನು ಕೇಳಿಲ್ಲ. ಅದಕ್ಕೆ ನಾನು ಇವತ್ತು ಸಾವಿನ ಅಂಚಿನಲ್ಲಿದ್ದೇನೆ. ಒಂದು ವೇಳೆ ಮಂಜುನ ತರ ಏನಾದರೂ ಸರಿಯಾದ ಸಮಯಕ್ಕೆ ಧೈರ್ಯ ಮಾಡಿ ಈ ಕೆಟ್ಟ ಚಟಗಳನ್ನು ಬಿಡ್ತಿದ್ದಂದರೆ ನನ್ನ ಜೀವನ ಸಹ ಮಂಜುನ ತರಹ ಆಗ್ತಿತ್ತು. ಈ ತಪ್ಪು ನೀವು ಮಾಡಬೇಡಿ, ನೀವು ಮಾಡಬೇಡಿ, ಮಾಡಬೇಡಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಹವ್ಯಾಸಗಳು ನಮಗೆ ಹೀರೋವನ್ನಾಗಿಯೂ ಸಹ ಮಾಡುತ್ತದೆ ಅಥವಾ ಝೀರೋವನ್ನಾಗಿಯೂ ಸಹ ಎಂಬುದಕ್ಕೆ ಈ ನಾಟಕನೇ ಉದಾಹರಣೆ. ಸ್ನೇಹಿತರೆ, ಇಲ್ಲಿ ಕೂತಿರುವಂತಹ ಎಷ್ಟೋ ವಿದ್ಯಾರ್ಥಿಗಳು, ಹಿರಿಯರು ಇಂತಹ ಕೆಟ್ಟ ಚಟಗಳಲ್ಲಿ ಸಿಲುಕಿದ್ದೀರಿ. ಇನ್ನೂ ಕಾಲ ಮಿಂಚಿಲ್ಲ. ನೀವು ಸಹ ಮಂಜುನ ತರಹ ಪ್ರಯತ್ನ ಪಟ್ಟರೆ ಈ ಕೆಟ್ಟ ಚಟಗಳಿಂದ ಹೊರಗೆ ಬರಕ್ಕೆ ಸಾಧ್ಯ. ಹಾಗಾದರೆ ಬನ್ನಿ ಸ್ನೇಹಿತರೆ, ಎಲ್ಲರೂ ಇವತ್ತು ಒಂದು ಸಂಕಲ್ಪ ತಗೊಳ್ಳೋಣ ಮತ್ತು ನಮ್ಮ ದೇಶವನ್ನು ನಶಾಮುಕ್ತ ರಾಷ್ಟ್ರವನ್ನಾಗಿ ಮಾಡೋಣ. ಯುವರ್ ಹ್ಯಾಬಿಟ್ಸ್ ಡಿಸೈಡ್ ಯುವರ್ ಫ್ಯೂಚರ್. ಜೈ ಹಿಂದ್.